ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಹರಿಯು ನಾರದನಿಗೆ ತನ್ನ ದಶಾವತಾರಗಳನ್ನು ತಿಳಿಸಿದುದು ಎಂಬ 348ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ನಾರದನು ತಿರುಗಿ ಭಗವಂತನನ್ನು ಕುರಿತು, ಪ್ರಭೋ, ಸ್ಥಾವರ ಜಂಗಮಗಳೆಲ್ಲವೂ ನಶಿಸಿ ಎಲ್ಲೆಲ್ಲಿಯೂ ಪ್ರಳಯ ಜಲವೇ ಭಯಂಕರವಾಗಿ ವ್ಯಾಪಿಸಿದ ಮೇಲೆ ನೀನು ಯಾವ ವಸ್ತುಗಳಲ್ಲಿ ಹೇಗೆ ಕಾಣಿಸುವೆ, ಅದನ್ನು ನನಗೆ ತಿಳಿಸಬೇಕು ಎನ್ನಲು ಭಗವಂತನು ಹೇಳುತ್ತಾನೆ, ಓ ನಾರದ, ನನ್ನ ವಿವಿಧ ಅವತಾರಗಳನ್ನು ತಿಳಿಸುವೆನು ಕೇಳು. ನನ್ನ ಅವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಘುರಾಮ, ಬಲರಾಮ, ಬುದ್ಧ, ಕಲ್ಕಿಗಳೆಂಬುವು 10 ಮುಖ್ಯವಾದವು. ಮೊಟ್ಟಮೊದಲು ನಾನು ಮೀನಾಗಿ ಸಮುದ್ರದಲ್ಲಿ ಮುಳುಗಿ ನಷ್ಟವಾಗುತ್ತಿದ್ದ ಲೋಕಗಳನ್ನು ಉದ್ಧರಿಸಿ ಪ್ರಜೆಗಳನ್ನು ಕಾಪಾಡುವೆನು. ಆಮೇಲೆ ಎರಡನೆಯ ಸಾರಿ ಆಮೆಯಾಗಿ ಹೇಮಕೂಟ ತಟದಂತೆ ದೊಡ್ಡ ಆಕಾರದಿಂದ ಅಮೃತ ಮಥನಕ್ಕಾಗಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಧರಿಸುವೆನು. ಆಮೇಲೆ ವರಾಹ ರೂಪವನ್ನು ಧರಿಸಿ ಭಯಂಕರವಾದ ಮಹಾಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಭೂಮಿಯನ್ನು ಸರ್ವಭೂತ ಹಿತಕ್ಕಾಗಿ ನನ್ನ ಶಕ್ತಿಯಿಂದ ಮೇಲೆತ್ತಿ ತರುವೆನು. ಅದೇ ರೂಪದಿಂದ ಬಲಗರ್ವಿತನಾದ ಹಿರಣ್ಯಾಕ್ಷನನ್ನು ಕೊಲ್ಲುವೆನು. ಆಮೇಲೆ ನರಸಿಂಹಾವತಾರವನ್ನೆತ್ತಿ ಯಜ್ಞ ವಿಧ್ವಂಸಕನಾದ ಹಿರಣ್ಯಕಶಿಪುವನ್ನು ದೇವತೆಗಳ ಕ್ಷೇಮಾರ್ಥವಾಗಿ ವಧಿಸುವೆನು. ಅದರಿಂದ ಆಚೆಗೆ ದೇವಾಸುರ ರಾಕ್ಷಸರಲ್ಲಿ ಎಂತಹವನಿಗೂ ದುರ್ಜಯನು ಮಹಾಬಲಾಢ್ಯನೂ ಆದ ವಿರೋಚನ ಪುತ್ರನಾದ ಬಲಿ ಎಂಬ ದೈತ್ಯನೊಬ್ಬನು ಇಂದ್ರನನ್ನು ರಾಜ್ಯದಿಂದ ನೀಗಿಸಿ 3 ಲೋಕವನ್ನು ವಶಮಾಡಿಸಿಕೊಳ್ಳುವನು. ಆಗ ನಾನು ಅದಿತಿಯಲ್ಲಿ ಕಾಶ್ಯಪನಿಗೆ 12ನೆಯ ಮಗನಾಗಿ ಹುಟ್ಟಿ ಬ್ರಹ್ಮಚಾರಿಯಾಗಿ ಆ ಬಲಿಯ ಯಾಗಶಾಲೆಗೆ ಹೋಗುವೆನು. ಅಲ್ಲಿರುವ ಬ್ರಾಹ್ಮಣರಿಂದ ನಾನು ಸ್ತುತಿಸಲ್ಪಡುತ್ತಾ ಆ ಬಲಿಯ ಯಾಗದ ಮಹಿಮೆಯನ್ನು ಕೊಂಡಾಡುವೆನು. ಅದಕ್ಕೆ ಬಲಿಯು ಸಂತೋಷಗೊಂಡು ನನಗೆ ಬೇಕಾದುದನ್ನು ಕೊಡುವ ಹಾಗೆ ವಾಗ್ದಾನ ಮಾಡುವನು. ಆಗ ನಾನು 3 ಅಡಿಗಳ ಭೂಮಿಯನ್ನು ಮಾತ್ರ ಅವನಲ್ಲಿ ಯಾಚಿಸುವೆನು. ಇದರಿಂದ ಮಂತ್ರಿಗಳು ಇದೇನೋ ಕಪಟವೆಂದು ತಿಳಿದು ಬಲಿಯನ್ನು ತಡೆಯುವರು. ಬಲಿಯು ಮಾತಿಗೆ ತಪ್ಪಲಾರದೆ ದಾನ ಜಲವನ್ನು ತರಿಸಿ ನನ್ನ ಕೈಯಲ್ಲಿ ಬಿಡುವನು. ಒಡನೆಯೇ ನಾನು ನನ್ನ 3 ಅಡಿಗಳಿಂದ ಅವನ ರಾಜ್ಯವನ್ನೆಲ್ಲ ಆಕ್ರಮಿಸಿ ಅದನ್ನು ಇಂದ್ರನಿಗೆ ಕೊಟ್ಟು ದೇವತೆಗಳನ್ನು ಅವರವರ ಅಧಿಕಾರಗಳಲ್ಲಿ ನೆಲೆಗೊಳಿಸಿ ಬಲಿಯನ್ನು ಪಾತಾಳದಲ್ಲಿ ಇರುವಂತೆ ಕಳುಹಿಸುವೆನು. ಆಮೇಲೆ ತ್ರೇತಾಯುಗದಲ್ಲಿ ನಾನು ಭೃಗು ಮಹರ್ಷಿಯ ಕಾಲಕುಲದಲ್ಲಿ ಪರಶುರಾಮ ಪರಶುರಾಮನಾಗಿ ಅವತರಿಸಿ ಸಮಸ್ತ ಕ್ಷತ್ರಿಯರನ್ನು ಅವರ ಎಲ್ಲ ಸೈನ್ಯ ವಾಹನಗಳೊಡನೆ ನಾಶ ಮಾಡುವೆನು. ತ್ರೇತಾ ದ್ವಾಪರ ಯುಗಗಳ ಸಂಧಿಕಾಲದಲ್ಲಿ ದಶರಥ ಪುತ್ರನಾದ ರಾಮನಾಗಿ ಅವತರಿಸಿ ಭೂಮಿಯನ್ನು ಆಳುವೆನು. ಒಮ್ಮೆ ಏಕತಾ ದ್ವಿತರೆಂಬ ಋಷಿಗಳಿಬ್ಬರು ಕೃತನ ಶಾಪದಿಂದ ವೈರೂಪ್ಯವನ್ನು ಹೊಂದಿ ವಾನರತ್ವವನ್ನು ಪಡೆಯುವರು. ಅವರ ವಂಶದಲ್ಲಿ ವೀರ್ಯ ಸಂಪನ್ನರು ಇಂದ್ರ ಪರಾಕ್ರಮಿಗಳು ಆದ ವಾನರರು ಹುಟ್ಟುವರು. ರಾಮಾವತಾರದಲ್ಲಿ ನನ್ನಿಂದ ನಡೆಯಬೇಕಾದ ದೇವಕಾರ್ಯಕ್ಕಾಗಿ ಅವರು ನನಗೆ ಸಹಾಯರಾಗುವರು. ಪುಲಸ್ತ್ಯ ವಂಶದಲ್ಲಿ ಹುಟ್ಟಿ ಲೋಕಕಂಟಕನಾದ ರಾವಣನನ್ನು ಅವರ ಸಹಾಯದಿಂದ ನಾನು ಅವನ ಸಮಸ್ತ ಪರಿವಾರಗಳೊಡನೆ ಕೊಂದು ಅವನ ತಮ್ಮನಾದ ವಿಭೀಷಣನಿಗೆ ರಾಜ್ಯವನ್ನು ಕೊಡುವೆನು. ಅಲ್ಲದೆ ಕೊನೆಗೆ ನಾನು ಅಯೋಧ್ಯಾವಾಸಿಗಳಿಗೆಲ್ಲ ಅಕ್ಷಯವಾದ ಲೋಕವು ದೊರೆಯುವಂತೆ ಮಾಡುವೆನು. ದ್ವಾಪರ ಕಲಿಯುಗಗಳ ಸಂಧಿಕಾಲವು ಮುಗಿಯುವಾಗ ನಾನು ಕಂಸ ಸಂಹಾರಕ್ಕಾಗಿ ಮಧುರೆಯಲ್ಲಿ ಅವತರಿಸುವೆನು. ಆ ಅವತಾರದಲ್ಲಿ ನಾನು ಅನೇಕ ದೈತ್ಯರನ್ನು ಕೊಂದು ಕುಶಸ್ಥಳಿ ಎಂಬ ದ್ವಾರಕೆಯನ್ನು ವಾಸಸ್ಥಳವನ್ನಾಗಿ ಮಾಡಿಕೊಂಡು ಅಲ್ಲಿ ಅದಿತಿಗೆ ಅನಿಷ್ಟವನ್ನು ಉಂಟುಮಾಡಿದ ನರಕಾಸುರನನ್ನು, ಮುರಾಸುರನನ್ನು, ಪೀಠನೆಂಬ ದಾನವನನ್ನು ಕೊಲ್ಲುವೆನು. ಸಂಪತ್ ಸಮೃದ್ಧವಾದ ಪ್ರಾಗ್ಜ್ಯೋತಿಷ ನಗರದಲ್ಲಿದ್ದ ದೈತ್ಯರನ್ನು ಕೊಂದು ಆ ಸಂಪತ್ತನ್ನೆಲ್ಲ ಕುಶಸ್ಥಳಿಗೆ ತಂದು ಸೇರಿಸುವೆನು. ಶಾಪದಿಂದ ಓತಿಯಾಗಿದ್ದ ಅಂದರೆ ಹೆಂಟೆಗೊದ್ದನಾಗಿದ್ದ ಮೃಗನಿಗೆ ಶಾಪ ವಿಮೋಚನ ಮಾಡಿ ಉದ್ಧರಿಸುವೆನು. ಆಗ ನನ್ನ ಮೊಮ್ಮಗನಾದ ಅನಿರುದ್ಧನ ನಿಮಿತ್ತವಾಗಿ ಬಾಣಾಸುರನ ಮುಖ್ಯ ಪಟ್ಟಣವಾದ ಶೋಣಿತಪುರವನ್ನು ಮುತ್ತಿ ಅವನೊಡನೆ ದೊಡ್ಡ ಯುದ್ಧವನ್ನು ಮಾಡುವೆನು. ಆಗ ಅವನ ಪಕ್ಷವನ್ನು ಹಿಡಿದು ರುದ್ರನು ಷಣ್ಮುಖನು ನನ್ನನ್ನು ಎದುರಿಸುವರು. ನಾನು ಅವರನ್ನು 100 ತೋಳುಗಳುಳ್ಳ ಬಾಣಾಸುರನನ್ನು ಜಯಿಸುವೆನು. ಆಮೇಲೆ ಸೌಭವೆಂಬ ನಗರದಲ್ಲಿರುವ ದೈತ್ಯರನ್ನೆಲ್ಲ ಕೊಲ್ಲುವೆನು. ಗರ್ಗ ಮಹರ್ಷಿಯ ತೇಜಸ್ಸಿನಿಂದ ಪ್ರಬಲನಾಗಿ ಲೋಕಪ್ರಸಿದ್ಧನಾದ ಕಾಲಯವನನನ್ನು ವಧಿಸುವೆನು. ಅಲ್ಲದೆ ಆ ಅವತಾರದಲ್ಲಿ ನಾನು ಕಂಸನನ್ನು, ಅವನ ಕಡೆಯವರಾದ ಕೇಶಿ, ಅರಿಷ್ಟ, ಚಾಣೂರ, ಮುಷ್ಟಿಕ, ಪ್ರಳಂಬ, ಧೇನುಕರೆ ಮುಂತಾದವರನ್ನು ಕೊಲ್ಲುವೆನು.
ಯಮುನೆಯ ಮಡುವಿನಲ್ಲಿ ಕಾಳಿಂಗನೆಂಬ ನಾಗನನ್ನು ನಿಗ್ರಹಿಸುವೆನು. ಗೋಕುಲವನ್ನು ನಾಶ ಮಾಡಬೇಕೆಂಬ ದುರುದ್ದೇಶದಿಂದ ಇಂದ್ರನು ದೊಡ್ಡ ಮಳೆಯನ್ನು ಕರೆದಾಗ ಗೋವುಗಳ ಕ್ಷೇಮಕ್ಕಾಗಿ ನಾನು 7 ರಾತ್ರಿಗಳವರೆಗೆ ಗೋವರ್ಧನ ಪರ್ವತವನ್ನು ಕೊಡೆಯ ಹಾಗೆ ಎತ್ತಿ ಹಿಡಿಯುವೆನು. ಆ ಪರ್ವತದ ಮೇಲೆ ನಿಂತು ನಾನು ಇಂದ್ರನೊಡನೆ ವಾದವನ್ನು ಮಾಡುವೆನು. ಪೌಂಡ್ರಕ ವಾಸುದೇವನ ಸಮಸ್ತ ಧನವನ್ನು ಅಪಹರಿಸಿ ಅವನನ್ನು ಕೊಲ್ಲುವೆನು. ಗಿರಿವ್ರಜದಲ್ಲಿ ಮಹಾಬಲಾಢ್ಯನೆನಿಸಿದ ಜರಾಸಂಧನನ್ನು ಉಪಾಯದಿಂದ ಕೊಲ್ಲಿಸುವೆನು. ಧರ್ಮಪುತ್ರನ ಯಾಗದಲ್ಲಿ ಶಿಶುಪಾಲನನ್ನು ವಧಿಸುವೆನು. ದುರ್ಯೋಧನನ ದ್ವೇಷಕ್ಕಾಗಿಯೂ ಧರ್ಮರಾಜನ ಗುಣಕ್ಕಾಗಿಯೂ ನಾನು ಅವರಲ್ಲಿ ಕೋಪ ಪ್ರಸಾದಗಳನ್ನು ತೋರಿಸುತ್ತಾ ಯುದ್ಧಕ್ಕಾಗಿ ಒಂದೇ ಕಡೆ ಸೇರಿದ ರಾಜರನ್ನೆಲ್ಲ ಅರ್ಜುನನ ಮೂಲಕವಾಗಿ ಕೊಲ್ಲಿಸಿ ಯುಧಿಷ್ಠಿರನನ್ನು ಅವನ ತಮ್ಮಂದಿರೊಡನೆ ರಾಜ್ಯದಲ್ಲಿ ನೆಲೆಗೊಳಿಸುವೆನು. ಆಗ ಕೃಷ್ಣಾರ್ಜುನರಾದ ನಮ್ಮನ್ನು ನರನಾರಾಯಣರೆಂಬ ಋಷಿಗಳೇ ಲೋಕ ಕಾರ್ಯಕ್ಕಾಗಿ ಈ ಕ್ಷತ್ರಿಯ ವಧವನ್ನು ಮಾಡುವುದಾಗಿ ಜನರು ಹೇಳಿಕೊಳ್ಳುವರು. ಅನೇಕ ರಾಜರು ಆಯುಧ ಸಹಿತರಾಗಿ ಸ್ವರ್ಗವನ್ನು ಸೇರುವರು. ನಾನು ಅದೇ ನೆವದಿಂದ ಭೂಭಾರವನ್ನು ಇಳಿಸಿದ ಮೇಲೆ ಎಲ್ಲ ಯಾದವರಿಗೂ ದ್ವಾರಕಾ ನಗರಿಗೂ ಘೋರವಾದ ಪ್ರಳಯವನ್ನು ಉಂಟು ಮಾಡುವೆನು. ದ್ವಾರಕೆಯನ್ನು ನನ್ನ ಅಧೀನ ಮಾಡಿಕೊಂಡ ಮೇಲೆ ಅದನ್ನು ಸಮುದ್ರದಲ್ಲಿ ಮುಳುಗಿಸುವೆನು. ಆಮೇಲೆ ಕಲಿಯುಗದ ಆರಂಭದಲ್ಲಿ ನಾನು ಶುದ್ಧದಂತವುಳ್ಳವನಾಗಿ ಕಾಷಾಯ ವಸ್ತ್ರವನ್ನು ಧರಿಸಿ ಮುಂಡಿತನಾಗಿ ಶುದ್ಧೋಧನನ ಮಗನೆನಿಸಿದ ಬುದ್ಧನಾಗುವೆನು. ಆಗ ತಪಸ್ಸಿಗಾಗಿ ಒಂದು ವೃಕ್ಷವನ್ನು ಆಶ್ರಯಿಸಿ ನನ್ನಲ್ಲಿ ಭಯವುಳ್ಳ ಮಗಧ ರಾಜನಾದ ಧರ್ಮರಾಜನ ಗೃಹದಲ್ಲಿ ವಾಸ ಮಾಡುತ್ತಾ ಬುದ್ಧನಾದ ನಾನು ಅವರ ಜನರನ್ನು ಮೋಹಗೊಳಿಸುವೆನು. ಆಗ ಒಳ್ಳೆ ಶುದ್ಧರ ಬಳಿಯಲ್ಲಿ ಶೂದ್ರರು ಭೋಜನ ಮಾಡಿಸಲ್ಪಡುವರು. ಮನುಷ್ಯರೆಲ್ಲರೂ ಕಾಷಾಯವನ್ನು ಧರಿಸಿ ಬುದ್ಧರಾಗುವರು. ಬ್ರಾಹ್ಮಣರು ಅಗ್ನಿಹೋತ್ರ, ಯಾಗ, ಅಧ್ಯಯನ, ಗುರು ಶುಶ್ರೂಷೆ ಮುಂತಾದವುಗಳನ್ನೆಲ್ಲ ಬಿಟ್ಟು ಬಿಡುವರು. ತಂದೆಯ ಮಾತನ್ನು ಮಕ್ಕಳಾಗಲಿ ಆ ಮಕ್ಕಳ ಹೆಂಡತಿಯರಾಗಲಿ ಕೇಳುವುದಿಲ್ಲ. ಅಣ್ಣಂದಿರ ಮಾತನ್ನು ತಮ್ಮಂದಿರು ಲಕ್ಷ್ಯ ಮಾಡುವುದಿಲ್ಲ. ಅಜ್ಜಂದಿರ ಮಾತುಗಳನ್ನು ಮೊಮ್ಮಕ್ಕಳು, ಪತಿಯ ಮಾತನ್ನು ಪತ್ನಿಯು ಸಡ್ಡೆ ಮಾಡುವುದಿಲ್ಲ. ಕೆಳಗಿನವರು ಮೇಲಾಗುವರು, ಮೇಲಿನವರು ಕೀಳಾಗುವರು. ಲೋಕಸ್ಥಿತಿಯೇ ಹೀಗೆ ತಲೆ ಕೆಳಗಾಗುವುದು. ಕಲಿಯು ಪೂರ್ಣವಾದ ಹಾಗೆಲ್ಲ ಲೋಕದಲ್ಲಿ ಶ್ರುತಿ ಸ್ಮೃತಿಗಳೆಲ್ಲ ಅಳಿಸಿ ಹೋಗುವವು. ಧರ್ಮ ಸಂಕಟವು ಏರ್ಪಡುವುದು. ಆಗಿನ ಪ್ರಜಾವರ್ಗದಲ್ಲಿ ಧರ್ಮಜ್ಞರು, ಬ್ರಹ್ಮಜ್ಞರು, ದೇವತೆಗಳು ಅಶುದ್ಧರೆಂದು ಅಸತ್ಯವಾದಿಗಳೆಂದು ಎಣಿಸಲ್ಪಡುವರು. ಅಧಾರ್ಮಿಕರೇ ಉಪದೇಶಕರಾಗುವರು. ಅವುಗಳನ್ನು ಕೇಳತಕ್ಕವರು ಪಾಪ ನಿಶ್ಚಯವುಳ್ಳವರಾಗಿ ಅವರಂತೆಯೇ ಆಗುವರು. ಆದುದರಿಂದ ಶ್ರೇಯಸ್ಸನ್ನು ಕೋರತಕ್ಕವರು ಅಂಥವರೊಡನೆ ಮಾತನ್ನೇ ಬಿಟ್ಟು ಬಿಡಬೇಕು. ಅವರ ಸಹವಾಸವು ಸಂಸರ್ಗವು ದೂಷ್ಯಗಳೇ. ಅಂತಹವರ ಸಹವಾಸದಿಂದ ಉಂಟಾದ ದೋಷ ನಿವೃತ್ತಿಗಾಗಿ 3 ದಿನಗಳ ಉಪವಾಸವಿರಬೇಕು. ಆಮೇಲೆ ಕಲಿಯುಗದ ಕೊನೆಯಲ್ಲಿ ನಾನು ಬ್ರಾಹ್ಮಣ ಜಾತಿಯಲ್ಲಿ ಕಲ್ಕಿಯಾಗಿ ಅವತರಿಸುವೆನು. ಆಗ ನನ್ನ ದೇಹವರ್ಣವು ಹಸುರು ಮತ್ತು ಹಳದಿ ಇವೆರಡರ ಮಿಶ್ರವಾಗಿರುವುದು. ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನಿಗೆ ನಾನು ಮಗನಾಗಿ ಹುಟ್ಟುವೆನು. ನಾನು ಯಾಜ್ಞವಲ್ಕ್ಯನೆನಿಸಿ ಪುರೋಹಿತನಾಗಿರುವೆನು. ಅಸೇವನವೆಂಬ ಗ್ರಾಮದಲ್ಲಿ ಉದ್ದವಾದ ಮೂತಿಯುಳ್ಳ ಕುದುರೆಯೊಂದು ವಿಷ್ಣು ಯಶಸ್ಸಿನ ಬಳಿಯಲ್ಲಿರುವುದು. ಆಗ ಬ್ರಾಹ್ಮಣರೆಲ್ಲರೂ ಕುದುರೆಗಳನ್ನು ಸಾಕುವರು. ನಾನು ಆ ಬ್ರಾಹ್ಮಣರೊಡನೆ ಸೇರಿ ಮ್ಲೇಚ್ಛರನ್ನು ಪಾಷಂಡಿಗಳನ್ನು ನಿರ್ಮೂಲ ಮಾಡುವೆನು. ಕಲಿಯುಗದಲ್ಲಿ ನನ್ನ ಮಾಯೆಯಿಂದ ಪಾಷಂಡ ಮತವು ಜನಿಸುವುದು. ಆಗ ನಾನು ಸಂಪೂರ್ಣವಾಗಿ ಪಾಷಂಡರನ್ನು ಕೊಂದ ಮೇಲೆ ನಿರಂತರವೂ ಯಜ್ಞದಲ್ಲಿ ಆಸಕ್ತನಾಗಿರುವೆನು. ಅಲ್ಲದೆ ಚತುರ್ಮೂರ್ತಿ ಧರನಾದ ನಾನು ಕುಂತಿ ಪುತ್ರನಾದ ಧರ್ಮರಾಜನು ರಾಜ್ಯವನ್ನು ಆಳುವಾಗ ಅನಂತ ಕರ್ಮಗಳನ್ನು ನಡೆಸುತ್ತಾ ಬ್ರಹ್ಮನಿಂದಲೂ ಪೂಜಿತವಾದ ನನ್ನ ಲೋಕವನ್ನು ಹೊಂದುವೆನು. ಬ್ರಾಹ್ಮಣೋತ್ತಮ, ಹಂಸ, ಕೂರ್ಮ, ಮತ್ಸ್ಯ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ದಶರಥ ರಾಮ, ಕೃಷ್ಣ, ಕಲ್ಕಿ ಎಂಬುವು ನನ್ನ ಮುಖ್ಯ ಅವತಾರಗಳು. ವೇದವು ಶ್ರುತಿಯು ನಷ್ಟವಾದಾಗ ನಾನು ಅದನ್ನು ಉದ್ಧರಿಸುವೆನು. ಮೊದಲನೆಯ ಕೃತಯುಗದಲ್ಲಿ ಎಲ್ಲರೂ ವೇದಶಾಸ್ತ್ರಗಳಲ್ಲಿ ನೆಲೆಸಿದ್ದರು. ಅದರ ಮೇಲಿನ ಅವತಾರಗಳನ್ನು ನೀನು ಪುರಾಣಗಳಲ್ಲಿ ಎಲ್ಲಿಯಾದರೂ ಕೇಳಿರಬಹುದಲ್ಲವೇ? ನನ್ನ ಅವತಾರಗಳೊಳಗೆಲ್ಲ ನಾನು ಲೋಕಕ್ಷೇಮಕ್ಕಾಗಿಯೇ ಅನೇಕ ಕಾರ್ಯಗಳನ್ನು ನಡೆಸಿ ಆಮೇಲೆ ನನ್ನ ನಿಜ ಪ್ರಕೃತಿಯನ್ನು ಹೊಂದುವೆನು. ನಾರದ, ದೃಢ ಮನಸ್ಸಿನಿಂದ ಈಗ ನೀನು ಪಡೆದ ನನ್ನ ದರ್ಶನವು ಹಿಂದೆ ಬ್ರಹ್ಮನಿಗೂ ಲಭ್ಯವಾಗಲಿಲ್ಲ. ಅಲ್ಲದೆ ಈಗ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಹಿಂದೆ ನಡೆದ ಮತ್ತು ಮುಂದೆ ನಡೆಯತಕ್ಕ ರಹಸ್ಯ ವಿಷಯಗಳನ್ನೆಲ್ಲ ತಿಳಿಸಿರುವೆನು ಎಂದನು. ಭಗವಂತನು ಇಷ್ಟು ಮಾತನ್ನು ಹೇಳಿ ಅಲ್ಲಿಯೇ ಅದೃಶ್ಯನಾದನು. ಒಡನೆ ನಾರದನು ತನ್ನಲ್ಲಿ ಭಗವಂತನು ತೋರಿಸಿದ ಅನುಗ್ರಹಕ್ಕಾಗಿ ಸಂತೋಷಗೊಂಡು ಅವನ ಆಜ್ಞೆಯಂತೆ ನರನಾರಾಯಣರ ದರ್ಶನಕ್ಕಾಗಿ ಬದರಿಕಾಶ್ರಮಕ್ಕೆ ಹೊರಟನು. ಧರ್ಮರಾಜ, ಈಗ ನಾನು ಹೇಳಿದ ವಿಷಯವು ಚತುರ್ವೇದಗಳ ಸಂಗ್ರಹವು.
ಸಾಂಖ್ಯ ಯೋಗಗಳ ಸಾರದಿಂದ ಸಂಗ್ರಹಿಸಲ್ಪಟ್ಟು ಪಾಂಚರಾತ್ರವೆಂಬ ಹೆಸರಿನಿಂದ ಸಾಕ್ಷಾತ್ ನಾರಾಯಣನ ಮುಖದಿಂದಲೇ ಹೊರಟದು. ಇದನ್ನು ಮಹೋಪನಿಷತ್ತೆಂದು ತಿಳಿ. ಇದನ್ನೇ ನಾರದನು ಬ್ರಹ್ಮಸಭೆಯಲ್ಲಿ ಎಲ್ಲರಿಗೂ ಹೇಳಿದುದಾಗಿ ಕೇಳುವೆನು ಎಂದನು. ಆಗ ಯುಧಿಷ್ಠಿರನು, ಓ ಮಹಾತ್ಮ, ನಾರದನ ಮಹಿಮೆಯು ಆಶ್ಚರ್ಯಕರವು. ಆ ಭಗವತ್ ಪ್ರಭಾವವು ಬ್ರಹ್ಮನಿಗೂ ಹೇಗೆ ತಿಳಿಯದೆ ಹೋಯಿತು? ನಾರದನಿಂದಲೇ ಅವನು ಕೇಳಬೇಕಾಯಿತಲ್ಲವೇ? ಆ ಭಗವಂತನಿಗೆ ಎರಡನೆಯವನು ಬ್ರಹ್ಮನೇ. ಅವನು ಸರ್ವಜ್ಞನು. ಅಂತಹವನು ವಿಷ್ಣುವಿನ ಮಹಿಮೆಯನ್ನು ಹೇಗೆ ತಾನೇ ತಿಳಿಯದೆ ಹೋದನು ಎನ್ನಲು ಭೀಷ್ಮನು, ಯುಧಿಷ್ಠಿರ, ಇದುವರೆಗೆ ಸಾವಿರಾರು ಕಲ್ಪಗಳು, ನೂರಾರು ಮಹಾಕಲ್ಪಗಳು ಕಳೆದು ಹೋದವು. ಎಷ್ಟೋ ಸೃಷ್ಟಿಗಳು, ಕಲ್ಪಗಳು, ಪ್ರಳಯಗಳು ಕಳೆದು ಹೋದವು. ಸೃಷ್ಟಿಗೆ ಮೊದಲು ಭಗವಂತನ ಸಂಕಲ್ಪದಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮನೇನೋ ನಾರದನಿಗಿಂತಲೂ ಹೆಚ್ಚಾಗಿ ಆ ಶ್ರೀಮನ್ನಾರಾಯಣನ ಮಹಿಮೆಯನ್ನು ಬಲ್ಲವನೇ. ಆದರೆ ಬ್ರಹ್ಮಸಭೆಯಲ್ಲಿ ಸೇರಿದ್ದ ತಪಸ್ಸಿದ್ಧರಾದ ಋಷಿಗಳಿಗಾಗಿಯೂ ಇತರರಿಗಾಗಿಯೂ ವೇದ ಸಾರವಾದ ಈ ಪುರಾಣವನ್ನು ನಾರದನ ಮೂಲಕವಾಗಿ ತಿಳಿಯುವಂತೆ ಮಾಡಲು ಬ್ರಹ್ಮದೇವನು ಮಾಡಿದ ಉಪಾಯವಿದು. ಆ ಸಭೆಯಲ್ಲಿ 28,000 ಮಂದಿ ಆತ್ಮಜ್ಞರಾದ ಮಹರ್ಷಿಗಳಿಗೆ ಇದು ನಾರದನಿಂದ ತಿಳಿಯುವಂತಾಯಿತು. ನಾರದನಿಂದ ಉಪದೇಶಿಸಲ್ಪಟ್ಟ ಈ ರಹಸ್ಯವನ್ನು ದೇವನಾದ ಆದಿತ್ಯನು ತಿಳಿದು ಯಾವಾಗಲೂ ತನ್ನ ಮುಂಭಾಗದಲ್ಲಿ ಹೋಗತಕ್ಕ 66,000 ಮಂದಿ ಮಹರ್ಷಿಗಳಿಗೆ ಇದನ್ನು ಉಪದೇಶಿಸಿದನು. ಆ ಮಹರ್ಷಿಗಳಿಂದ ಮೇರುವಿನಲ್ಲಿ ಸಭೆಗೂಡಿದ್ದ ದೇವತೆಗಳಿಗೆ ಇದು ಉಪದೇಶಿಸಲ್ಪಟ್ಟಿತು. ದೇವತೆಗಳಿಂದ ಅಸಿತನೆಂಬುವನು ಅದನ್ನು ತಿಳಿದನು. ಆ ಅಸಿತ ಮುನಿಯು ಪಿತೃಗಳಿಗೆ ಅದನ್ನು ಉಪದೇಶಿಸಿದನು. ಅದು ನನ್ನ ತಂದೆಯಾದ ಶಂತನುವಿಗೆ ಉಪದೇಶಿಸಲ್ಪಟ್ಟು ಅವನಿಂದ ನಾನು ಉಪದೇಶ ಹೊಂದಿದೆನು. ಈಗ ನಾನು ಅದನ್ನೇ ನಿನಗೆ ತಿಳಿಸಿದೆನು. ಈ ಪುರಾತನ ರಹಸ್ಯವನ್ನು ತಿಳಿದೇ ದೇವತೆಗಳು, ಮುನಿಗಳು ಪರಮಾತ್ಮನನ್ನು ಪೂಜಿಸುತ್ತಿರುವರು. ಇದು ಋಷಿ ಪರಂಪರೆಯಿಂದ ಬಂದ ರಹಸ್ಯ ವಿಷಯವಾದುದರಿಂದ ಇದನ್ನು ನೀನು ವಾಸುದೇವನ ಭಕ್ತಿ ಇಲ್ಲದವನಿಗೆ ಉಪದೇಶಿಸಬಾರದು. ಪವಿತ್ರವಾದ ಈ ಆಖ್ಯಾನವನ್ನು ಯಾವನು ಭಕ್ತಿಯಿಂದ ಶುಚಿಯಾಗಿ ಇತರರಿಗೆ ಉಪದೇಶಿಸುವನೋ ಅವನು ಶಾಶ್ವತವಾದ ವಿಷ್ಣುಲೋಕವನ್ನು ಹೊಂದುವನು. ಧರ್ಮರಾಜ, ಇದುವರೆಗೆ ನೀನು ನನ್ನಿಂದ ಕೇಳಿದ ಸಾವಿರಾರು ವ್ಯಾಖ್ಯಾನಗಳಲ್ಲಿ ಇದು ಸಾರತಮವಾದುದೆಂದು ತಿಳಿ. ದೇವಾಸುರರು ಸಮುದ್ರವನ್ನು ಕಡೆದು ಅಮೃತವನ್ನೆತ್ತಿದಂತೆ ಪೂರ್ವದಲ್ಲಿ ಮಹರ್ಷಿಗಳಾದ ಬ್ರಾಹ್ಮಣರು ಸರ್ವಶಾಸ್ತ್ರಗಳಿಂದ ಈ ಕಥಾಮೃತವನ್ನು ಕಡೆದು ತೆಗೆದಿರುವರು. ಈ ಶ್ರೀ ವಿಷ್ಣುವಿನಲ್ಲಿ ಏಕಾಂತ ಭಾವದಿಂದ ನಿತ್ಯವೂ ಇದರ ಶ್ರವಣ ಪಠನಗಳನ್ನು ಮಾಡತಕ್ಕವರು ಶ್ವೇತದ್ವೀಪದಲ್ಲಿ ಚಂದ್ರಕಾಂತಿಯುಳ್ಳವರಾಗಿ ಶ್ರೀಮನ್ನಾರಾಯಣನ ಸಾಯುಜ್ಯವನ್ನು ಹೊಂದುವರು. ಈ ಕಥಾ ಶ್ರವಣದಿಂದ ರೋಗಿಗಳು ರೋಗ ವಿಮುಕ್ತರಾಗುವರು. ಇದನ್ನು ಪಠಿಸಿದವರು ಕೋರಿದ ಅಭೀಷ್ಟಗಳನ್ನು ಹೊಂದುವರು. ಭಕ್ತರು ಉತ್ತಮ ಭಕ್ತಿಯನ್ನು ಪಡೆಯುವರು. ಸಕಲ ಜಗತ್ತಿಗೂ ತಾಯಿಯೂ ತಂದೆಯೂ ಆದ ಆ ಪುರುಷೋತ್ತಮನನ್ನು ನೀನು ಸರ್ವ ವಿಧದಿಂದಲೂ ಪೂಜಿಸುತ್ತಿರು. ಆ ಜನಾರ್ದನನು ನಿನ್ನಲ್ಲಿ ಪ್ರಸನ್ನನಾಗಲಿ ಎಂದನು. ಓ ಜನಮೇಜಯ ರಾಜ, ಈ ಉಪಾಖ್ಯಾನವನ್ನು ಭೀಷ್ಮನ ಬಾಯಿಯಿಂದ ಕೇಳಿದೊಡನೆ ಧರ್ಮರಾಜನು ಅವನ ತಮ್ಮಂದಿರು ಆ ಭಗವಂತನಲ್ಲಿಯೇ ಏಕಾಂತ ಬುದ್ಧಿಯುಳ್ಳವರಾಗಿ ನಿತ್ಯವೂ ಅವನ ನಾಮಗಳನ್ನು ಜಪಿಸುತ್ತಾ ಆ ಭಗವಂತನಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಮಾಡುತ್ತಿದ್ದರು. ನಮ್ಮ ಗುರುವಾದ ವ್ಯಾಸಮುನಿಯು ಯಾವಾಗಲೂ ಆ ನಾರಾಯಣ ಜಪವನ್ನೇ ಜಪಿಸುತ್ತಿರುವನು. ಮತ್ತು ಆ ನಮ್ಮ ಗುರುವು ಆಗಾಗ ಕ್ಷೀರ ಸಮುದ್ರಕ್ಕೆ ಹೋಗಿ ಅಲ್ಲಿ ಆ ದೇವನನ್ನು ಪೂಜಿಸಿ ಹಿಂತಿರುಗಿ ಆಶ್ರಮಕ್ಕೆ ಬರುತ್ತಿದ್ದನು ಎಂದನು. ಸೂತ ಪುರಾಣಿಕನು ಶೌನಕಾದಿ ಮುನಿಗಳನ್ನು ಕುರಿತು, ಎಲೈ ಮಹರ್ಷಿಗಳೇ, ವೈಶಂಪಾಯನನು ಜನಮೇಜಯನಿಗೆ ಹೇಳಿದ ಈ ಸಂಗತಿಗಳನ್ನು ನಾನು ನಿಮಗೆ ತಿಳಿಸಿದೆನು. ಜನಮೇಜಯನು ಇದನ್ನು ಕೇಳಿ ಸಮಸ್ತ ಕರ್ಮಗಳನ್ನು ನಾರಾಯಣ ಪರವಾಗಿಯೇ ನಡೆಸುತ್ತಾ ಬಂದನು. ನೀವೆಲ್ಲರೂ ಮಹಾ ತಪಸ್ವಿಗಳು, ವ್ರತಗಳನ್ನು ನಡೆಸಿದವರು, ವೇದಜ್ಞರಲ್ಲಿ ಮೇಲಾದವರು. ಶೌನಕನ ಈ ಮಹಾ ಸತ್ರಕ್ಕೆ ಬಂದು ನೀವೆಲ್ಲರೂ ಯಜ್ಞಗಳಿಂದ ಆ ಭಗವಂತನನ್ನೇ ಆರಾಧಿಸಿರಿ. ನಾನು ನನ್ನ ತಂದೆಯಿಂದ ಇದನ್ನು ಕೇಳಿ ನಿಮಗೆ ಹೇಳಿರುವೆನು ಎಂದನು. ಇದು 348ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.